ಪ್ರತ್ಯಕ್ಷ ಆಗ್ಬಿಟ್ಟಿವೆ. ಬಂಗಾರಪೇಟೆ ತಾಲೂಕಿನ ದಿಂಬಾ ಗ್ರಾಮದ ಬಳಿಯಲ್ಲಿ ಪ್ರತ್ಯಕ್ಷವಾಗಿರೋದು. ಇನ್ನು ಗಿಡಗಳನ್ನ ಕ್ಷಣ ಮಾತ್ರದಲ್ಲಿ ಈ ಮಿಡತೆಗಳು ತಿಂದು ಹಾಕ್ಬಿಡ್ತವೆ. ಮತ್ತಿವು ಲಕ್ಷಾಂತರ ಸಂಖ್ಯೆಯಲ್ಲಿ ಏಕಕಾಲಕ್ಕೆ ದಾಳಿ ಇಡೋದ್ರಿಂದ ಬೆಳೆ ಅಂತೂ ನಾಶ ಆಗ್ಬಿಡುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಸೊ ಈ ಮಿಡತೆ ಎಂಟ್ರಿ ಈಗ ಕೊಟ್ಟಿದೆ, ಕೋಲಾರ ಭಾಗದಲ್ಲಿ ಕಾಣಿಸ್ಕೊಂಡಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಬಂಗಾರಪೇಟೆ ತಾಲೂಕಿನ ದಿಂಬಾ ಗ್ರಾಮದ ಬಳಿಯಲ್ಲಿ ಈ ಮಿಡತೆಗಳು ಪ್ರತ್ಯಕ್ಷ ಆಗಿರೋದು. ತಿಳಿ ಹಸಿರು ಬಣ್ಣದ ಮಿಡತೆಗಳನ್ನ ಕಂಡು ಸಹಜವಾಗಿ ರೈತರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಹಾಕಿ ರೈತರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತೋಟಗಾರಿಕೆ ಹಾಗೆಯೇ ಕೃಷಿ ಇಲಾಖೆಗೆ ಮಾಹಿತಿಯನ್ನ ಸ್ಥಳೀಯರು ಈಗ ಕೊಟ್ಟಿದ್ದಾರೆ. ನೋಡಿ, ನಮ್ಮ ಭಾಗದಲ್ಲಿ ನಾವು ನೋಡಿದ್ದೀವಿ, ಅಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಇವಾಗ ನಾವು ನೋಡ್ತಾ ಇದೀವಿ ಬೆಳೆ ಹೆಂಗ್ ನಾಶ ಮಾಡ್ತಾ ಇದೆ ಅಂತ. ನಮ್ಮಲ್ಲೂ ಬಂದಿರಂಗ್ ಕಾಣಿಸ್ತಾ ಇದೆ. ಆಲ್ರೆಡಿ ಈಗ ಗಿಡದ ಮೇಲೆಲ್ಲ ಕೂತ್ಕೊಂಡಿದೆ. ಅದರ ಬಣ್ಣವನ್ನು ಕೂಡ ಹೇಳ್ಬಿಟ್ಟು ಈಗ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ರೈತರು ಸ್ಥಳೀಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ಕೋಲಾರದಲ್ಲಿ, ಅದರಲ್ಲೂ ಆ ದಿಂಬಾ ಗ್ರಾಮದಲ್ಲಿ ಮಿಡತೆಗಳು ಬಂದಿರೋದು ಕನ್ಫರ್ಮ್ ಆಗಿದೆಯಾ? ಅಧಿಕಾರಿಗಳ ಸ್ಥಳಕ್ಕೆ ಹೋಗಿಲ್ಲ ನೋಡಿದಾರಾ? ಖಂಡಿತ ಶರ್ಮಿತಾ ಶೆಟ್ಟಿ, ಏನು ನಿನ್ನೆ ಸಾಯಂಕಾಲದ ವೇಳೆಗೆ ಈ ಒಂದು ಮಿಡತೆಗಳು ದಿಂಬಾ ಗ್ರಾಮದ ಬಳಿ ಪ್ರತ್ಯಕ್ಷ ಆಗಿರುವಂತದ್ದು. ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಸಾಕಷ್ಟು ಸಾವಿರಾರು ಮಿಡತೆಗಳು ರೈತರ ಹೊಲದ ಮೇಲೆ ದಾಳಿ ಮಾಡಿ ಸಾಕಷ್ಟು ಬೆಳೆನ ನಾಶ ಮಾಡಿದೆ. ಇಂಥದ್ದೇ ಒಂದು ಆತಂಕದಲ್ಲೂ ಕೂಡ ಕೋಲಾರದ ದಿಂಬಾ ಗ್ರಾಮಸ್ಥರಿದ್ರು. ನಿನ್ನೆ ರಾತ್ರಿ ತೋಟಗಾರಿಕೆ ಇಲಾಖೆ ಕೆಲ ತಜ್ಞರು ಮತ್ತು ವಿಜ್ಞಾನಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಇದು ಏನು ಉತ್ತರ ಭಾರತದಲ್ಲಿ ಕಂಡು ಬರತಕ್ಕಂತ ಒಂದು ಲೋಕ್ಟಸ್ ಒಂದು ಮಿಡತೆ ಅಲ್ಲ. ಇದು ಸಾಮಾನ್ಯವಾಗಿ ಇಲ್ಲಿ ಸ್ಥಳೀಯವಾಗಿ ಕಂಡು ಬಂದಿರುವಂತಹ ಮಿಡತೆಗಳು. ಇದು ರೈತರ ಏನು ಬೆಳೆಗಳ ಮೇಲೆ ದಾಳಿ ಮಾಡೋದಿಲ್ಲ, ಬದಲಾಗಿ ಕೆಲವೊಂದು ಎಕ್ಕೆ ಗಿಡ ಮತ್ತೆ ಕೆಲವೊಂದು ಹಾಲು ಬರ್ತಕ್ಕಂಥ ಗಿಡಗಳ ಮೇಲೆ ಮಾತ್ರ ಇದು ದಾಳಿ ಮಾಡುತ್ತೆ. ಮತ್ತೆ ಆ ಗಿಡಗಳನ್ನ ಮಾತ್ರ ತಿನ್ನುತ್ತೆ. ಇದು ರೈತರು ಬೆಳೆಯುವಂತಹ ತರಕಾರಿ ಬೆಳೆಯನ್ನ ತಿನ್ನೋದಿಲ್ಲ ಅಂತಕ್ಕಂತ ಒಂದು ಮಾಹಿತಿಯನ್ನ ತಜ್ಞರು ಹೇಳಿದ್ಮೇಲೆ ಅಲ್ಲಿನ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಆದ್ರೂ ಕೂಡ ಗ್ರಾಮಸ್ಥರಲ್ಲಿ ಈ ಒಂದು ಆತಂಕ ದೂರವಾಗಿಲ್ಲ. ತಡರಾತ್ರಿ ಗ್ರಾಮಸ್ಥರು ಹಚ್ಚಿದಾರಲ್ಲ, ಅದರಿಂದ ನಾಶ ಮಾಡಿದಾರ ಈಗ ಮಿಡತೆಗಳನ್ನ. ಹೌದು, ಅವ್ರಿಗೆ ಇರ್ತಕ್ಕಂಥ ಆತಂಕನ ಅವ್ರು ನಿವಾರಿಸ್ಕೊಳ್ಳಿಕ್ಕೆ ಆ ಗಿಡಗಳ ಮೇಲೆ ಇದ್ದಂತಹ ಏನು ಒಂದು 1000ಕ್ಕೂ ಹೆಚ್ಚು ಮಿಡತೆಗಳನ್ನ ಅವರೇ ಬೆಂಕಿ ಇಟ್ಟು ಅವ್ರು ನಾಶ ಮಾಡಿದ್ದಾರೆ. ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ನೀಡಿರುವಂತದ್ದು. ಇದರಿಂದ ಯಾವುದೇ ತರ ಆತಂಕ ಇಲ್ಲ. ಹೆಚ್ಚಿಗೆ ಬೆಳೆ ಕೂಡ ಇದರಿಂದ ನಾಶ ಮಾಡ್ಲಿಕ್ಕಾಗಲ್ಲ ಅಂತಕ್ಕಂಥ ಮಾಹಿತಿಯನ್ನ ಗ್ರಾಮಸ್ಥರಿಗೆ ಕೊಟ್ಟಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ರಘುರಾಜ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈಗ ಕೋಲಾರ ಭಾಗದಲ್ಲಿ ಏನು ಮಿಡತೆಗಳು ಕಂಡು ಬಂದಿದೆ ಅಂತ, ಪ್ರತ್ಯಕ್ಷ ಆಗಿದೆ ಅಂತ ರೈತರು ಆತಂಕ ವ್ಯಕ್ತಪಡಿಸಿದ್ರು. ಮಾಹಿತಿ ಗೊತ್ತಾದ ತಕ್ಷಣ ದಿಂಬಾ ಗ್ರಾಮಕ್ಕೆ ಅಧಿಕಾರಿಗಳೆಲ್ಲ ಹೋಗಿದ್ದಾರೆ. ಬಟ್ ಇವಾಗ ನ್ಯಾಚುರಲ್ ಆಗಿ ನಾವು ನಮ್ಮ ಭಾಗದಲ್ಲಿ, ಅಂದ್ರೆ ನಮ್ಮ ರಾಜ್ಯದಲ್ಲಿ ಏನ್ ನೋಡ್ತೀವಿ ಈ ಹಸಿರು ಬಣ್ಣದ ಮಿಡತೆಗಳನ್ನ, ಸೊ ಅದೇ ಈಗ ಯೂಶುವಲ್ ಆಗಿ ಏನು ಗಿಡಗಳ ಮೇಲೆ ಕೂತ್ಕೊಳ್ತಾ ಇತ್ತು, ಅಂದ್ರೆ ಬೆಳೆ ನಾಶ ಎಲ್ಲ ಮಾಡ್ತಾ ಇತ್ತಲ್ಲ ಕಾಮನ್ ಆಗಿ ನಾರ್ಮಲ್ ಡೇಸ್ ಅಲ್ಲಿ, ಸೊ ಅದೇ ಮಿಡತೆ. ಆತಂಕ ಪಡುವಂತ ಅಗತ್ಯ ಇಲ್ಲ ಅಂತ ರೈತರಿಗೆ ಹೇಳಿದ್ದಾರೆ ಅಧಿಕಾರಿಗಳು. ಮಿಡತೆ ದಾಳಿಯಿಂದ ರೈತರನ್ನ ರಕ್ಷಿಸಿ, ರೈತರ ಬೆಳೆ ರಕ್ಷಿಸಿ, ಅನ್ನದಾತರಿಗೆ ನೆರವಾಗಿ ಅಂತ ಸರ್ಕಾರಕ್ಕೆ ಕಾಂಗ್ರೆಸ್ ನಾಯಕ ಎಂ.ಬಿ. ಪಾಟೀಲ್ ಆಗ್ರಹವನ್ನ ಮಾಡಿದ್ದಾರೆ. ಅಂದ್ರೆ ಆಲ್ರೆಡಿ ಈಗ ನಮ್ಮ ದೇಶಕ್ಕೂ ಎಂಟ್ರಿ ಕೊಟ್ಟಾಗಿದೆ ಈ ಮಿಡತೆ. ಮತ್ತೆ ಉತ್ತರ ಭಾರತದಿಂದ ದಕ್ಷಿಣ ಭಾರತದತ್ತ ಲಗ್ಗೆ ಇಡುವಂತ ಸಾಧ್ಯತೆಗಳಿದೆ. ಸೊ ಹಂಗಾಗಿ ಇವಾಗ ಬೇರೆ ಬೇರೆ ಕಡೆ ಏನೇನು ಸಿದ್ಧತೆಗಳು ಬೇಕು ಜಿಲ್ಲಾಡಳಿತ ಅದನ್ನೆಲ್ಲ ಮಾಡ್ಕೊಳ್ತಾ ಇದೆ. ಆದ್ರೆ ಇವಾಗ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ, ನಾವು ಆ ಮಿಡತೆ ಬರೋಕ್ಕೂ ಮುಂಚೆನೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈ ಮಿಡತೆ ಹಾವಳಿ ತಡೆಯೋದಕ್ಕೆ ಸರ್ಕಾರ ಪ್ರಯತ್ನವನ್ನ ಪಡಬೇಕು. ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಈ ಬಗ್ಗೆ ಸಭೆಯನ್ನ ಕರೆದು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು. ಸರ್ಕಾರದ ಜವಾಬ್ದಾರಿ ಇದು ಅಂತ ಹೇಳಿದ್ದಾರೆ. ಈಗ ಸಭೆ ಕರೆದು ಮುಂಜಾಗ್ರತಾ ಕ್ರಮದ ಬಗ್ಗೆ ನಾವೆಲ್ಲ ಚರ್ಚೆ ಮಾಡ್ಕೊಂಡಿದೀವಿ ಅಂತ ಸರ್ಕಾರದ ಪರವಾಗಿ ಬಿ.ಸಿ. ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಮಿಡತೆ ದಾಳಿ ಇಟ್ಟರೆ ಅಲ್ಲಿ ಕತೆ ಮುಗೀತು ಅಂತಾನೆ, ಬೆಳೆ ಸಂಪೂರ್ಣವಾಗಿ ನಾಶ ಆಗ್ಬಿಡುತ್ತೆ. ರೈತರ ಬೆಳೆ ರಕ್ಷಿಸಿ, ಅನ್ನದಾತರಿಗೆ ನೆರವಾಗಿ ಅಂತ ಕಾಂಗ್ರೆಸ್ ನಾಯಕರು ಹೇಳಿರೋದು, ಡಿಮ್ಯಾಂಡ್ ಅನ್ನ ಇಟ್ಟಿರೋದು ಸರ್ಕಾರಕ್ಕೆ. ಈಗ ಸರ್ಕಾರದ ಪರವಾಗಿ ನಾವೆಲ್ಲ ಮಾತಾಡಿದೀವಿ, ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಅದನ್ನೆಲ್ಲ ಮಾಡ್ಕೊಂಡಿದೀವಿ ಅಂತ ಬಿ.ಸಿ. ಪಾಟೀಲ್ ಹೇಳಿದ್ದಾರೆ. ಎಂ.ಬಿ. ಪಾಟೀಲ್ ಆಗ್ರಹ ಮಾಡಿರೋದು, ಅಂದ್ರೆ ಕಾಂಗ್ರೆಸ್ ನಾಯಕರ ಈಗ ಆಗ್ರಹವನ್ನ ಮಾಡ್ತಿರೋದು, ಈಗಲೇ ಎಚ್ಚೆತ್ಕೊಳ್ಳಿ ಸರ್ಕಾರ. ಅದು ಎಂಟ್ರಿ ಆದ್ಮೇಲೆ, ಅಂದ್ರೆ ಮಿಡತೆಗಳು ನಮ್ಮ ರಾಜ್ಯಕ್ಕೆ ದಾಳಿ ಇಟ್ಟ ಮೇಲೆ, ಜಮೀನುಗಳಿಗೆ ನುಗ್ಗಿದ ಮೇಲೆ, ಬೆಳೆ ನಾಶ ಮಾಡಿದ ಮೇಲೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೂ ಮುಂಚೆನೆ ಎಚ್ಚೆತ್ಕೊಳ್ಬೇಕಾಗತ್ತೆ, ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು. ಅನ್ನದಾತರನ್ನ ಉಳಿಸಿ ನೀವು ಈ ವಿಚಾರದಲ್ಲಿ ಅಂತ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದ್ದಾರೆ. ಬಿ.ಸಿ. ಪಾಟೀಲ್ ಅವರು ಈ ಬಗ್ಗೆ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೀವಿ, ಮತ್ತೆ ಸಭೆ ಕರೆದು ಚರ್ಚೆಯನ್ನ ಮಾಡ್ತೀವಿ, ಮುಂಜಾಗ್ರತಾ ಕ್ರಮ ಕೈಗೊಳ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ.